ಮಾಜಿ ಸಿಎಂ ಯಡಿಯೂರಪ್ಪನವರು ಈಗ ಫುಲ್ ರಿಲೀಫ್ ಆಗಿದ್ದಾರೆ. ಸಿಎಂ ಸ್ಥಾನಕ್ಕೆ ಕುತ್ತು ತಂದಿದ್ದ ಅಕ್ರಮ ಗಣಿ ವರದಿ ಪ್ರಕರಣದ ಎಫ್ಐಆರ್ ರದ್ದು ಮಾಡಿರೋದು ಅವರಿಗೆ ಆನೆ ಬಲ ಬಂದಂತಾಗಿದೆ. ಹೀಗಾಗಿ ಅವರನ್ನು ಮತ್ತೆ ಸಿಎಂ ಮಾಡಬೇಕು ಅಂತ ಬೆಂಬಲಿಗರು ಹಂಬಲ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತರ ಅಕ್ರಮ ಗಣಿ ವರದಿ ಪ್ರಕರಣದಲ್ಲಿ ಬಿಎಸ್ವೈ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದಾಗಿರೋದು ಮಾಜಿ ಸಿಎಂ ಯಡಿಯೂರಪ್ಪಗೆ ಆನೆ ಬಲ ಬಂದಂತಾಗಿದೆ. ಇದರ ಬೆನ್ನಲ್ಲೇ ಬಿಎಸ್ವೈ ಬೆಂಬಲಿಗ ಆಪ್ತ ಸಚಿವರು ಹಾಗೂ ಶಾಸಕರು ಯಡಿಯೂರಪ್ಪಗೆ ಮತ್ತೆ ಸಿಎಂ ಸ್ಥಾನ ನೀಡುವ ಕುರಿತು ಸಮಾಲೋಚನೆ ನಡೆಸಿದ್ರು. ಬಿಎಸ್ವೈ ಅವರ ರೇಸ್ ಕೋರ್ಸ್ ರಸ್ತೆಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಶಾಸಕರದ್ದು ಒಂದೇ ಒತ್ತಾಯ, ಅದು ಯಡಿಯೂರಪ್ಪಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಅನ್ನೋದು. ಗಣಿಗಾರಿಕೆಯಲ್ಲಿ ಅಕ್ರಮ ನಡೀತಿರೋದರಲ್ಲಿ ಯಡಿಯೂರಪ್ಪನವರು ಪಾತ್ರ ವಹಿಸಿದ್ರು ಅಂತಿನ ಆರೋಪ ಇತ್ತು. ಅದು ಸಂಪೂರ್ಣವಾಗಿ ಸುಳ್ಳು ಮತ್ತು ರಾಜಕೀಯ ಪ್ರೇರಿತ ಅಂತಂದು ಇವತ್ತು ಸಾಬೀತಾಗಿದೆ. ಇವಾಗ ರಾಜಕೀಯ ಅನ್ಯಾಯ ಆಗಿದೆ. ರಾಜಕೀಯ ನ್ಯಾಯವನ್ನು ಕೊಡುವಂಥದ್ದು ನಮ್ಮ ರಾಷ್ಟ್ರೀಯ ಪಕ್ಷ ಒಂದು ನ್ಯಾಯಸಮ್ಮತವಾದಂಥ ತೀರ್ಪು ಸಿಗ್ತದೆ ಅನ್ನುವ ಒಂದು ವಿಚಾರ ನಮ್ದಿದೆ. ಇದೇ ವೇಳೆ ಸಿಎಂ ಸದಾನಂದಗೌಡ ನಿನ್ನೆ ಬಿಎಸ್ವೈ ವಿರುದ್ಧ ನೀಡಿದ್ದಾರೆ ಎನ್ನಲಾದ ಹೇಳಿಕೆ ಬಗ್ಗೆ ಶಾಸಕ ಬಿಪಿ ಹರೀಶ್ ಅಂತೂ ಕೆಂಡಾಮಂಡಲವಾದ್ರು. ಕೂಡಲೇ ಸಿಎಂ ಇದರ ಬಗ್ಗೆ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ರು. ಸದಾನಂದ ಗೌಡರಿಗೆ ಅವರು ಜ್ಞಾಪಿಸ್ಕೊಳ್ಳಿ, ಯಡಿಯೂರಪ್ಪನವರ ಒಂದು ಬೆಂಬಲದಿಂದ ಅವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದಂಥವರು ಯಡಿಯೂರಪ್ಪನವರ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದನ್ನು ಕರ್ನಾಟಕದ ಜನತೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಹಿಸಿಕೊಳ್ಳಲ್ಲ. ಅವರು ಕ್ಷಮಾಪಣೆಯನ್ನು ಕೇಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮ ಮುಖ್ಯಮಂತ್ರಿ ಅಂತ ಸದಾನಂದ ಗೌಡರಲ್ಲಿ ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಸಂಜೆ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಧಿಕಾರಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಅಗತ್ಯವಿಲ್ಲ, ಹೈಕಮಾಂಡ್ಗೆ ಎಲ್ಲವೂ ತಿಳಿದಿದೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸ್ಥಾನ ಸಿಗಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಅಲ್ಲದೆ ನನ್ನ ಪರವಾಗಿ ಸಚಿವರು ಅಥವಾ ಶಾಸಕರು ಯಾವುದೇ ಹೇಳಿಕೆ ನೀಡುವುದು ಬೇಡ ಎಂದು ಆಪ್ತರಿಗೆ ಕಿವಿಮಾತು ಹೇಳಿದ್ರು. ಈಗಾಗಲೇ ಹೈಕೋರ್ಟ್ ಡಬಲ್ ಬೆಂಚಿನ ಒಂದು ತೀರ್ಮಾನ ಬಂದಿರೋದ್ರಿಂದ ಅದರ ಮಾಹಿತಿ ಕೇಂದ್ರದ ನಾಯಕರಿಗೆ ಗೊತ್ತಿರೋದ್ರಿಂದ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಳ್ತಾರೆ. ನಾನು ಕೇಂದ್ರದ ನಾಯಕತ್ವಕ್ಕೆ ಇದು ಹೀಗೆ ಆಗಬೇಕು, ಈಗಲೇ ಆಗಬೇಕು ಅಂತ ಒತ್ತಾಯ ಮಾಡೋಕ್ಕೆ ನಾನು ಸಿದ್ಧ ಇದೆ. ಒಟ್ಟಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಮತ್ತೆ ಸಿಎಂ ಸ್ಥಾನ ನೀಡಬೇಕೆಂಬ ಒತ್ತಾಯ ಹೆಚ್ಚಾಗಿದೆ. ಹೈಕಮಾಂಡ್ ಇದನ್ನ ಹೇಗೆ ಪರಿಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಧರಣೇಶ್ ಜೊತೆ ಅರವಿಂದ್ ಬಿರಾದರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಲೋಕಾಯುಕ್ತ ಅಕ್ರಮ ಗಣಿ ವರದಿಯಲ್ಲಿ ಎಫ್ಐಆರ್ ರದ್ದಾಗಿದ್ದರಿಂದ ನಿರಾಳರಾಗಿರುವ ಮಾಜಿ ಸಿಎಂ ಯಡಿಯೂರಪ್ಪಗೆ ಮತ್ತೊಂದು ಸಂತಸದ ಸುದ್ದಿ ಸಿಕ್ಕಿದೆ. ಯಡಿಯೂರಪ್ಪ ವಿರುದ್ಧ ಸಿಬಿಐ ತನಿಖೆ ಅಗತ್ಯವಿಲ್ಲ ಅಂತ ಕರ್ನಾಟಕ ಸರ್ಕಾರ ಸಿಇಸಿಗೆ ಅಫಿಡವಿಟ್ ಸಲ್ಲಿಸಿದೆ. ಯಡಿಯೂರಪ್ಪ ವಿರುದ್ಧ ಸಿಬಿಐ ತನಿಖೆ ಕೋರಿ ಸಮಾಜ ಪರಿವರ್ತನಾ ಸಮುದಾಯ ಅರ್ಜಿ ಸಲ್ಲಿಸಿದ್ದು ಸಿಇಸಿ ಇದರ ತನಿಖೆ ನಡೆಸುತ್ತಿದೆ. ಆದರೆ ಸಿಇಸಿಗೆ ಹೊಸ ಅಫಿಡವಿಟ್ ಸಲ್ಲಿಸಿರುವ ರಾಜ್ಯ ಸರ್ಕಾರ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸುತ್ತಿದ್ದಾರೆ, ಹೀಗಾಗಿ ಸಿಬಿಐ ತನಿಖೆ ಅಗತ್ಯವಿಲ್ಲ ಎಂದು ಹೇಳಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ನ್ಯೂಸ್ ಪ್ರತಿನಿಧಿ ಪ್ರಶಾಂತ್ ನಾಥು ಅವರಿಂದ. ಪ್ರಶಾಂತ್ ನಾಥು ಅವರೇ, ನೀವು ದೆಹಲಿಯಲ್ಲಿದ್ದೀರಿ, ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರ ಏನಿದೆ ಡೆಲ್ಲಿಯಲ್ಲಿ? ಶೋಭಾ ಅವರೇ, ಯಡಿಯೂರಪ್ಪನವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ಪ್ರತಿಷ್ಠಾಪನೆಯಲ್ಲಿ ಮಾಡಿ ಹೊರಟಿರ್ತಕ್ಕಂಥ ಒಂದು ಬಣಕ್ಕೆ ನಿಶ್ಚಿತವಾಗಿ ಒಳ್ಳೆಯ ಸುದ್ದಿ ನಿನ್ನೆ ಬೆಂಗಳೂರಿನಲ್ಲಿ ಬಂದಿತ್ತು, ಇವತ್ತು ದೆಹಲಿಯಲ್ಲೂ ಕೂಡ ಬಂದಿದೆ. ಕರ್ನಾಟಕ ಸರ್ಕಾರ ಸಿಇಸಿ ಎದುರುಗಡೆ ಸಲ್ಲಿಸಿರ್ತಕ್ಕಂಥ ಒಂದು ಪ್ರಮಾಣ ಪತ್ರದಲ್ಲಿ ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಸಿಇಸಿಗೆ ತಿಳಿಸಿದೆ. ಪ್ರಮುಖವಾಗಿ ಜಿಂದಾಲ್ ಸ್ಟೀಲ್ಸ್ ವಿರುದ್ಧ ಕಳೆದ ತಿಂಗಳು ನೇಮಿಸಿರ್ತಕ್ಕಂಥ ವಿಶೇಷ ತನಿಖಾ ತಂಡ ತನಿಖೆ ನಡೆಸ್ತಾ ಇದೆ. ಆ ಒಂದು ಪ್ರಕರಣದಲ್ಲಿ ಸಿಬಿಐ ತನಿಖೆ ಅವಶ್ಯಕತೆ ಇಲ್ಲ. ಸೌತ್ ವೆಸ್ಟ್ ಮೈನಿಂಗ್ ಕಂಪ್ನಿಗೆ ಲೀಸ್ ನವೀಕರಣ ಕೊಟ್ಟಾಗ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಥವಾ ಗಣಿ ಸಚಿವರಾಗಿರಲಿಲ್ಲ ಮತ್ತು ಲೋಕಾಯುಕ್ತ ಪೊಲೀಸ್
ಪೊಲೀಸರು ಯಡಿಯೂರಪ್ಪನವರನ್ನ ಕಸ್ಟಡಿಗೂ ಕೂಡ ಕೆಲ ಪ್ರಕರಣಗಳಲ್ಲಿ ತೆಗೆದುಕೊಂಡಿದ್ರು. ಹೀಗಾಗಿ ನಿಷ್ಪಕ್ಷಪಾತವಾಗಿ ಆ ಒಂದು ಪ್ರಕರಣಗಳು ಕೂಡ ತನಿಖೆ ನಡೀತಾ ಇದೆ. ಮತ್ತು ಅದಾನಿ ಕಂಪನಿಯ ವಿರುದ್ಧ ಏನು ಬೇಲೆಕೇರ್ ಬಂದರಿನಿಂದ ಅಕ್ರಮವಾಗಿ ಅದಿರು ಸಾಗಿಸಿದ ಬಗ್ಗೆ ಕೂಡ ನಿಷ್ಪಕ್ಷಪಾತ ತನಿಖೆ ನಡೀತಾ ಇದೆ. ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಪ್ರಶಾಂತ್ ಅವರೇ, ಡೆಲ್ಲಿಯಲ್ಲಿದ್ದೀರಿ ನೀವು. ನಿನ್ನೆ ನಮ್ಮ ಹೈಕೋರ್ಟ್ ಕೊಟ್ಟಂತ ವರದಿ, ಇವತ್ತು CECಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂತ ವರದಿ ಯಡಿಯೂರಪ್ಪನವ್ರಿಗೆ ಇನ್ನಷ್ಟು ಖುಷಿ ಮಾಡಿದೆ ಅಂತ ಅನಿಸುತ್ತೆ. ದೆಹಲಿ ನಾಯಕರು ಏನಂತಾರೆ? ನಿಮ್ಗೇನು ವರದಿ ಇದೆ? ಶೋಭಾ ಅವರೇ, ಪ್ರಮುಖವಾಗಿರ್ತಕ್ಕಂಥದ್ದು ದೆಹಲಿ ನಾಯಕರು, ದೆಹಲಿಯ ನಿಮ್ಮ ಬಿಜೆಪಿಯ ಹೈಕಮಾಂಡ್ ನಾಯಕರು ಕಾಯ್ತಿರ್ತಕ್ಕಂಥದ್ದು CECಯ ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಒಂದು ಆದೇಶವನ್ನ ಇಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ ಅಂತಕ್ಕಂಥದ್ರ ಮೇಲೆ ಬಿಜೆಪಿ ಹೈಕಮಾಂಡ್ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬಹುದು. ಅಲ್ಲಿಯವರೆಗೆ ಯಡಿಯೂರಪ್ಪನವರ ಬಣವನ್ನ ಕೂಡ ಆಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಮಾಡಲಿದೆ. ಆದರೆ ಯಾವುದೇ ನಿರ್ಧಾರಕ್ಕೂ ಕೂಡ ಇನ್ನೊಂದು 15 ದಿನಗಳು ಹೋಗಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೈಕಮಾಂಡ್ ಮೂಲಗಳಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಶೋಭಾ ಅವರೇ, ಓಕೆ, ನಮಸ್ಕಾರ ಪ್ರಶಾಂತ್, ಧನ್ಯವಾದ ನಿಮಗೆ. ಸದನದಲ್ಲಿ ಅಶ್ಲೀಲ ದೃಶ್ಯ ವೀಕ್ಷಣೆ ಪ್ರಕರಣ ಇವತ್ತು ಸದನ ಸಮಿತಿಯ ವಿಚಾರಣೆ ನಡೆಯಿತು. ಸದನ ಸಮಿತಿಯ ಮುಂದೆ ಮಾಜಿ ಸಚಿವರು ತಮ್ಮ ಉತ್ತರವನ್ನು ನೀಡಿದ್ದಾರೆ. ಅದೇನಂತ ನೋಡೋಣ ಬನ್ನಿ. ಸದನ ಸಮಿತಿ ಮುಂದೆ ಹಾಜರಾದ ಬ್ಲೂ ಬಾಯ್ಸ್. ನನಗೆ ಕನ್ನಡಕವಿಲ್ಲದೆ ಕಣ್ಣೇ ಕಾಣೋದಿಲ್ಲ. ನಾನು ಮೊಬೈಲ್ ಕೈಯಲ್ಲಿ ಹಿಡಿದು ಕಾಗದ ನೋಡ್ತಿದ್ದೆ. ನಾನು ಅಸಲಿಗೆ ಮೊಬೈಲೇ ತಂದಿರಲಿಲ್ಲ. ಅಬ್ಬಬ್ಬಾ, ಕ್ಯಾ ಬಾತ್ ಹೈ. ವಿಧಾನಸಭೆಯಲ್ಲಿ ಕುಳಿತು ಅಶ್ಲೀಲ ದೃಶ್ಯಾವಳಿ ವೀಕ್ಷಣೆ ಮಾಡಿದ 3 ಮಾಜಿ ಸಚಿವರು ಇವತ್ತು ಸದನ ಸಮಿತಿ ಮುಂದೆ ಹಾಜರಾಗಿ ನೀಡಿದ ವಿವರಣೆಯ ಪರಿಯಿದು. ಸದನ ಸಮಿತಿ ಮುಂದೆ ಮೊದಲು ಹಾಜರಾಗಿದ್ದು ಮಾಜಿ ಸಚಿವ CC ಪಾಟೀಲ್. ನನಗೆ ಕನ್ನಡಕ ಧರಿಸದಿದ್ರೆ ಕಾಣೋದಿಲ್ಲ. ಆವತ್ತು ಸದನದಲ್ಲಿ ಬ್ಲೂ ಫಿಲ್ಮ್ ವೀಕ್ಷಣೆ ವೇಳೆ ಕನ್ನಡಕ ಧರಿಸಿರಲಿಲ್ಲ. ಹಾಗಾಗಿ ಅಂಥ ಯಾವ ದೃಶ್ಯವೂ ನನಗೆ ಕಾಣಿಸಲಿಲ್ಲ. ಇದು ಮಾಜಿ ಸಚಿವ CC ಪಾಟೀಲ್ ಅವರ ವಿವರಣೆ. ಅಷ್ಟೇ ಅಲ್ಲ, ಸದನ ಸಮಿತಿ ಮುಂದೆ ನನಗೇನು ಕಾಣಿಸ್ಲೇ ಇಲ್ಲ ಎನ್ನ ಮಾಜಿ ಸಚಿವರು ಹೊರಗೆ ಬಂದು ಇದನ್ನೆಲ್ಲ ಕೇಳೋದು ನಿಮ್ಮ ಕೆಲಸ ಅಲ್ಲ ಅಂತ ಸೆಟಕೊಂಡು ಹೋದ್ರು. ಸದನ ಸಮಿತಿಗೆ ಸಹಕಾರವನ್ನು ಕೊಡ್ತೇನೆ ಅಂತೇಳಿ ನಾನು ಡೇ 1ದಿಂದ ಹೇಳ್ಕೊಂತ ಬಂದಿದ್ದೇನೆ. ಸದನ ಸಮಿತಿ ಸಹಕಾರ ಕೊಟ್ಟು ಅವರು ಇವತ್ತು ಕರೆದಿದ್ರು, ಇವತ್ತು ನಾನು ಬಂದಿದ್ದೇನೆ. ಮೊದಲಿಂದ ನೀವು ಸಮರ್ಥನೆ ಮಾಡ್ಕೊತಾ ಇದ್ರಿ. ನಾನು ಅಶ್ಲೀಲ ದೃಶ್ಯಾವಳಿ ನೋಡಿಲ್ಲ, ನೋಡ್ತಿರೋರಿಗೂ ಬಂದ್ ಮಾಡಿ. ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಹೌದಾ? ಅಲ್ಲ, ಇವತ್ತು ಏನು ನಿಮ್ಮ ಸಮರ್ಥನೆ ಕೊಟ್ಟಿದ್ದೀರಿ? ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ ಟು ಆಸ್ಕ್ ದಟ್ ಕ್ವೆಶ್ಚನ್ಸ್. ಪಾಟೀಲ್ ಹೊರ ನಡೆದ ಬೆನ್ನಲ್ಲೇ ಬಂದವರು ಕೃಷ್ಣ ಪಾಲೆಮಾರ್ ಕೂಡ ತಾನು ಅವತ್ತು ಮೊಬೈಲೇ ತಂದಿರಲಿಲ್ಲ. ಆದ್ರಿಂದ ನನ್ಗೇನೂ ಗೊತ್ತೇ ಇಲ್ಲ. ಬಲಿಪಶುವಾಗಿರುವ ನಾನು ತುಂಬಾ ನೋವುಂಡಿದ್ದೇನೆ ಅಂದ್ರು. ಅದನ್ನು ಹೇಳಲಿಕ್ಕೆ ಆಗುತ್ತಾ? ನಾನು ಹೇಳಬೇಕು, ಅದು ಹೇಳಿದರೆ ಸರಿಯಾ? ನನ್ನ ಪಾತ್ರ ಏನಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ನಾನು ಅದರಲ್ಲಿ ಏನೂ ಇಲ್ಲ, ತಪ್ಪು ಕಲ್ಪನೆ ಆಗಿದೆ ಅಷ್ಟೇ. ಯಾವ್ದು ಹೇಳಬೇಕಲ್ಲ ನಾನು. ಸರ್, ದಯಮಾಡಿ ನನ್ನನ್ನು ಕ್ಷಮಿಸಿ. ನಾನು ಯಾವತ್ತೂ ನಿಮ್ಮನ್ನು ಇದು ಮಾಡುವವರಲ್ಲ. ಈ ಸಂದರ್ಭದಲ್ಲಿ ನಾನು ಯಾಕೆ ಪುನಃ ನಾನು ಈವಾಗಲೇ ನನಗೆ ಸಾಕಷ್ಟು ನೋವನ್ನು ಅನುಭವಿಸಿದ್ದೇನೆ ನಾನು. ಇನ್ನು ಈ ಕಾಮಪುರಾಣ ಪ್ರಕರಣದ ಕೇಂದ್ರ ಬಿಂದು ಲಕ್ಷ್ಮಣ್ ಸವದಿ. ಅವರು ಕೊಟ್ಟ ವಿವರಣೆಯಂತೂ ಇನ್ನೂ ಇಂಟ್ರೆಸ್ಟಿಂಗ್. ಸದನದಲ್ಲಿ ಕುಳಿತಾಗ ನಾನು ವಿದೇಶಿ ದೃಶ್ಯವೊಂದನ್ನ ನೋಡ್ತಿದ್ದೆ. ಆಗ ಅದರ ಮಧ್ಯದಲ್ಲಿ ಅಶ್ಲೀಲ ದೃಶ್ಯ ಬಂತು. ಆದ್ರೆ ಅದನ್ನು ನೋಡದೆ ಆಗ ನಾನು ಕೈಯಲ್ಲಿದ್ದ ಕಾಗದವೊಂದನ್ನ ನೋಡ್ತಾ ಕುಳಿತೆ. ಆ ಅಶ್ಲೀಲ ದೃಶ್ಯ ಕೆಲವೇ ಕ್ಷಣಗಳಲ್ಲಿ ಮರೆಯಾಯಿತು. ಅದನ್ನ ನಾನು ನೋಡಿಲ್ಲ. ಆದ್ರೂ ಮೊಬೈಲ್ ಉಪಯೋಗಿಸಿದ್ದಕ್ಕಾಗಿ ಕ್ಷಮೆಯಾಚಿಸ್ತೇನೆ ಅಂತ ತಲೆ ತಗ್ಗಿಸಿದ್ದಾರೆ ಲಕ್ಷ್ಮಣ್ ಸವದಿ. ಸುಮಾರು 45 ನಿಮಿಷ ವಿಚಾರಣೆ ಎದುರಿಸಿದ ಲಕ್ಷ್ಮಣ್ ಸವದಿ ಅದ್ಯಾಕೋ ಗೊತ್ತಿಲ್ಲ, ಶತಾಯಗತಾಯ ಮಾಧ್ಯಮದವರ ಕಣ್ಣು ತಪ್ಪಿಸಲೇಬೇಕು ಅಂತ ನಿರ್ಧರಿಸಿ ತಪ್ಪಿಸಿಕೊಂಡು ಹೊರಟೋದ್ರು. ಇದೇ ತಿಂಗಳ 13ರಂದು ವರದಿ ಸಲ್ಲಿಸಬೇಕಾಗಿದ್ದ ಸಮಿತಿ ಸ್ಪೀಕರ್ ಬೋಪಯ್ಯಗೆ 7 ದಿನಗಳ ಕಾಲಾವಧಿ ವಿಸ್ತರಣೆ ಕೋರಿತು. ಬೋಪಯ್ಯ ವಿಸ್ತರಣೆಗೆ ಅನುಮತಿ ನೀಡಿದ್ದು ಸಮಿತಿ ಬಜೆಟ್ ಅಧಿವೇಶನಕ್ಕೂ ಮುನ್ನ ಅಂದ್ರೆ ಇದೇ 19ರಂದು ವರದಿ ಸಲ್ಲಿಸಲಿದೆ ಅಂತ ಸಮಿತಿಯ ಅಧ್ಯಕ್ಷ ಶ್ರೀಶೈಲಪ್ಪ ಬಿದರೂರು ಹೇಳಿದ್ರು. ಇನ್ನು ಕೆಲವು ಜನರು ಮೊಬೈಲನ್ನು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಆ ವೀಕ್ಷಣೆ ಅದು ನಮ್ಮ ಮಾಡಿದಂಥ ಕ್ಯಾಮ್ರಾದಲ್ಲ, ಮಾಧ್ಯಮದವರು ತೋರಿಸಿದಂಥ ಕ್ಯಾಮ್ರಾದಲ್ಲಿ ಆ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದಾರೆ. ಅವನ್ನ ನೋಡಿದ್ದೇವೆ.
ಮೊಬೈಲ್ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದೇವೆ. ಮೊಬೈಲ್ ವೀಕ್ಷಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ವಿಚಾರಣೆ ಬಗ್ಗೆ ಚರ್ಚೆ ಮಾಡ್ತೇವೆ. ಕಾನೂನಿನ ಸಲಹೆಯನ್ನು ಪಡೆದು ವಿಚಾರಣೆಗೆ ಕ್ರಮ ಕೈಗೊಳ್ತೇವೆ. ಒಟ್ಟಾರೆ ಮೂವರು ಮಾಜಿ ಸಚಿವರು ಮಾಡಿದ ತಪ್ಪಿಗೆ ಹೆಚ್ಚಿನ ಅಪಾಯಕ್ಕೆ ತುತ್ತಾಗೋದನ್ನ ತಪ್ಪಿಸಿಕೊಳ್ಳಲು ಏನಾದರೂ ಮಾಡಲು ಸಿದ್ಧರಾಗಿದ್ದಾರೆ ಅನ್ನೋದು ಅವರ ಹೇಳಿಕೆಗಳಿಂದ ಸ್ಪಷ್ಟವಾಗಿದೆ. ಆದರೆ ಇತಿಹಾಸ ಕಂಡು ಕೇಳರಿಯದ ಈ ಪ್ರಕರಣದ ಬಗ್ಗೆ ಸದನ ಸಮಿತಿ ನೀಡುವ ವರದಿ ನಿಜಕ್ಕೂ ಐತಿಹಾಸಿಕ. ಅದು ಎಂತಹ ವರದಿ ನೀಡಲಿದೆ? ಇದಕ್ಕೆ ಉತ್ತರ ಇದೇ 19ರಂದು ಸಿಗಲಿದೆ. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನೂ ಹಲವಾರು ಸುದ್ದಿಗಳಿವೆ. ಈಗ ಸಣ್ಣದೊಂದು ಬ್ರೇಕ್.